ಪದ್ಮಜಾ ನಾಯ್ಡು ಝೂಲಾಜಿಕಲ್ ಪಾರ್ಕ್ಗೆ ಒಬ್ಬರಿಗೆ 110 ರೂಪಾಯಿ ಇಂಡಿಯನ್ಸ್ಗೆ. ವಯಸ್ಸಲ್ಲಿ ತಾಯ್ತ ಕಟ್ಸ್ಕೋಬೇಕಾದ್ರೆ ನೋಡ್ತಾ ಇದ್ದಿದ್ದು ಗುರು ಇದು ಕಡಿನ. ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಒಂಥರ ಹೈಕಿಂಗ್ ಮಾಡೋರ್ಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ 4 ಗಂಟೆಗೇ ಟೈಗರ್ ಹಿಲ್ಸ್ಗೆ ಸನ್ರೈಸ್ ಇದಕ್ಕೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಜನ ಜಾತ್ರೆ ನೋಡಿ, ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಜನರೇ ತುಂಬೋಗಿದ್ದಾರೆ. ಓಕೆ, ಡಾರ್ಜಿಲಿಂಗಲ್ಲಿ ಸೈಟ್ ಸೀಯಿಂಗ್ ನೋಡಿಕೊಂಡು ಪದ್ಮಜಾ ನಾಯ್ಡು ಅಂತ ಒಂದು ಝೂಲಾಜಿಕಲ್ ಪಾರ್ಕ್ ಇದೆ, ಅದೊಂದು. ಆಮೇಲೆ ಇನ್ನೊಂದು ಯಾವುದೋ ಹಿಮಾಲಯ ಇನ್ಸ್ಟಿಟ್ಯೂಟ್ ಏನೋ ಇದೆ, ಅವೆರಡೂ ನೋಡಿಕೊಂಡು ನೋಡೋಣ ಅಂದ್ಬಿಟ್ಟು ನೋಡ್ಕೊಂಡೇ ಹೋಗ್ತಾಯಿದ್ವಿ. ಆನ್ ದ ವೇ ಬರ್ತಾ ನಿಮ್ಗೆ ತೋರಿಸಿದ್ನಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಮ್ಯೂಸಿಯಮ್ ಒಂದು, ಅದು ಗಿಡ್ಡ ಪಹಾಡಲ್ಲಿರೋದು, ಕ್ಯುರಾಸಾಂಗಲ್ಲಿ. ಇದು ಡಾರ್ಜಿಲಿಂಗು ಸಿಟಿ ಟೂರ್ ಮಾಡಿಕೊಂಡು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ನೋಡೋಣ. ಆದರೆ ಬೆಳಗ್ಗೆ ಅಂದರೆ ಹೇಳಿದ್ನಲ್ಲ, ಟೈಗರ್ ಹಿಲ್ಸ್ ಹೋಗ್ಬೇಕಂದ್ರೆ ಬೆಳಗ್ಗೆ 3 ಗಂಟೆಗೆ ಬಿಡಬೇಕಂತೆ. ತುಂಬ ರಶ್ ಇರೋದು, ನಾಳೆ ಸಂಡೇ ಬೇರಲ್ವ, ತುಂಬ ರಶ್ ಇದೆ. ಬೆಳಗ್ಗೆ 3 ಗಂಟೆಗೆ ಬಿಡಬೇಕು. 3 ಗಂಟೆಗೆ ಬಿಟ್ಟರೆ ಅಲ್ಲಿ ನಾವು ಕರೆಕ್ಟಾಗಿ ಸನ್ರೈಸ್ ಟೈಮ್ಗೆ ಹೋಗಿರ್ತೀವಿ. ವಾಪಸ್ ಬರೋಷ್ಟರಲ್ಲಿ 8 ಗಂಟೆ 9 ಗಂಟೆ, ಜಾಮ್ ಮೇಲೆ ಡಿಪೆಂಡ್ ಅಂತ, 10 ಗಂಟೆ ಆದರೂ ಆಗ್ಬಿಡ್ಬೋದು ಅಂತಾರೆ. ಸೊ ನಮ್ಗೆ 4 ಗಂಟೆಗೆ ಫ್ಲೈಟ್ ಇದೆ. ಸೊ ನೋಡಿಕೊಂಡು ಅದ್ರ ಪ್ರಕಾರ ನೋಡಿಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸದ್ಯಕ್ಕೆ ಪಾರ್ಕ್ಗೆ ಹೋಗ್ತಾಯಿದ್ದೀನಿ, ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ನನಗೆ ಈ ಡಾರ್ಜಿಲಿಂಗ್ ನೋಡಿ ಏನು ಅನಿಸ್ತಪ್ಪ ಅಂತಂದರೆ, ಇವ್ರಿಗೆ ಇಷ್ಟನೇ ಇಲ್ವೇನೋ ಈ ಡಾರ್ಜಿಲಿಂಗ್ನ ಡೆವಲಪ್ ಮಾಡೋದು, ಅದಕ್ಕೋಸ್ಕರ ಹೀಗೆ ಬಿಟ್ಕೊಂಡಿದ್ದೀರೇನೋ ಆ ಥರ ಅನಿಸ್ತಾ ಇದೆ. ಯಾಕಂದರೆ ನಿಜವಾಗ್ಲೂ ಅವ್ರು ಮನಸ್ಸು ಮಾಡೋದೇ ಆದರೆ ಇದನ್ನು ಭೂತಾನ್ ಥರ ರೆಡಿ ಮಾಡ್ಬೋದು, ತುಂಬ ಇಂಪ್ರೂವ್ ಮಾಡ್ಬೋದು. ಭೂತಾನ್ಗೆ ಹೇಗೆ ಟೂರಿಸ್ಟ್ಸ್ ಹೋಗಿ ತುಂಬ ಅವ್ರಿಗೆ ಆದಾಯ ಆಗ್ತಾಯಿದೆಯೋ ಆ ಥರ ಆದಾಯ ಮಾಡ್ಕೋಬೋದು. ನೀಟ್ ಮಾಡಿ, ಕ್ಲೀನ್ ಮಾಡಿ, ಫೆಸಿಲಿಟೀಸ್ ಮಾಡಿ. ನೋಡಿ ಈ ಥರ ಎಲ್ಲಂದ್ರಲ್ಲಿ ಪೈಪ್ಗಳು ಅವು ಇವು ಒಂಚೂರು ಇದೇ ಇಲ್ಲ, ನೀಟ್ನೆಸ್ಸೇ ಇಲ್ಲ. ನೀಟ್ನೆಸ್ ಬೇಡ, ಹೆಂಗಿದ್ರು ವೆದರ್ ಚೆನ್ನಾಗಿದೆ, ಚಿಲ್ಡ್ ವೆದರ್ ಇರುತ್ತೆ, ಎಲ್ಲ ಇರುತ್ತೆ. ಇವರು ಭೂತಾನ್ ಥರ ಅಂದರೆ ಒಂದು ಇದನ್ನು ಇನ್ನೊಂದು ಕಂಪೇರ್ ಮಾಡೋದು ತಪ್ಪೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸರಿ, ಭೂತಾನ್ ಥರ ಬೇಡ, ಅಟ್ಲೀಸ್ಟ್ ಏನಾದರೂ ಒಂದು ನೀಟಾಗಿ ಇದು ಮಾಡಿದ್ರೆ ಇನ್ನೂ ಟೂರಿಸ್ಟ್ ಬರ್ತಾರೆ, ಇವ್ರಿಗೆ ಆದಾಯ ಜಾಸ್ತಿ ಆಗುತ್ತೆ ಅಲ್ವಾ. ನೋಡಿ, ಅಲ್ಲೂ ಸಹ ಇಷ್ಟೇ ಚಿಕ್ಕ ರೋಡ್ಗಳಿರೋದು, ಭೂತಾನಲ್ಲಿ ಸಹ ಇಷ್ಟೇ ಚಿಕ್ಕ ರೋಡ್ಗಳಿರೋದು. ಅಂದರೂ ಅವರು ಎಷ್ಟು ನೀಟಾಗಿ ಗಾಡಿಗಳು ಮೇಂಟೈನ್ ಮಾಡಿದ್ದಾರೆ, ಒಳ್ಳೊಳ್ಳೆ ಗಾಡಿಗಳು ಇಟ್ಟಿದ್ದಾರೆ. ಟೊಯೋಟಾ ಗಾಡಿಗಳು ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಗಾಡಿ ಇರಲಿ ನೀಟಾಗಿ ರೂಲ್ಸ್ ಫಾಲೋ ಮಾಡೋದು, ಹಾರ್ನ್ ಮಾಡಲ್ಲ, ಏನಿಲ್ಲ, ನೀಟಾಗಿ ಲೇನ್ ಫಾಲೋ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಸ್ವಲ್ಪ ರಫ್ ಜನ, ಆಮೇಲೆ ಅಷ್ಟು ನೀಟಿಲ್ಲ, ಭೂತಾನ್ ಅಷ್ಟು ನೀಟಿಲ್ಲ. ಇಂಪ್ರೂವ್ ಮಾಡಿದ್ರೆ ನಿಜವಾಗ್ಲೂ ಇಲ್ಲಿ ಒಳ್ಳೆ ಆದಾಯ ಬರುತ್ತೆ ಡಾರ್ಜಿಲಿಂಗಿಗೆ. ಇವರು ಹೇಗೂ ಜನ ಬರ್ತಾಯಿದ್ದಾರೆ, ಹೆಂಗೂ ದುಡ್ಡು ಬರ್ತಾಯಿದೆ ಅಂದ್ಕೊಂಡು ಸುಮ್ಮನೆ ಇದ್ದಾರೆ. ಇನ್ನೂ ಸಖತ್ ಇಂಪ್ರೂವ್ ಮಾಡ್ಬೋದು. ಯಾವುದಾನ ಒಂದು ಒತ್ತಡಗಳು ಇರ್ತಾವಲ್ವ, ಹಂಗಾಗಿ ಸಮಯ ಕಳೆಯೋಕ್ಕೆ ಅಂತ ಬರ್ತಾರಲ್ಲ, ಅವ್ರಿಗೆ ಇಲ್ಲಿ ಬಂದರೆ ತುಂಬ ಖುಷಿ ಆಗಬೇಕು. ಇಲ್ಲಿ ವೆದರ್ ಮಾತ್ರ ಸೂಪರಾಗಿದೆ, ಆಲ್ಮೋಸ್ಟ್ ಸಿಮಿಲರ್ ಟು ಭೂತಾನೇ. ಬಟ್ ಏನಪ್ಪ ಅಂದರೆ ಸ್ಟೇ ಆಗಿರ್ಬೋದು, ಆಮೇಲೆ ನಿಮ್ಗೆ ಅದು ನಾನು ಹೇಳೋದಕ್ಕಿಂತ ಇಲ್ಲಿ ಬಂದು ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಡಿಫ್ರೆನ್ಸಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಪದ್ಮಜಾ ನಾಯ್ಡು ಹಿಮಾಲಯನ್ ಝೂಲಾಜಿಕಲ್ ಪಾರ್ಕ್ ಆ್ಯಂಡ್ ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೇ ಎಂಟ್ರೆನ್ಸು. ಇದು ಕ್ಯೂ ನೋಡಿ ಎಷ್ಟಿದೆ. ಪದ್ಮಜಾ ನಾಯ್ಡು ಝೂಲಾಜಿಕಲ್ ಪಾರ್ಕ್ಗೆ ಒಬ್ಬರಿಗೆ 110 ರೂಪಾಯಿ ಇಂಡಿಯನ್ಸ್ಗೆ, ಫಾರಿನರ್ಸ್ಗಾದರೆ 180 ರೂಪಾಯಿ. ನೋಡಿ, ಇದು ರೂಟ್ ಮ್ಯಾಪ್, ಗೈಡ್ ಮ್ಯಾಪ್ ಹೇಗಿದೆ ಪದ್ಮಜಾ ನಾಯ್ಡು ಹಿಮಾಲಯ ಝೂಲಾಜಿಕಲ್ ಪಾರ್ಕ್ ಅಂದ್ಬಿಟ್ಟು. ಓಕೆ, ನೋಡ್ಕೊಂಡು ಹೋಗೋಣ. ಸೊ ಈ ಕಡೆ ಲೆಫ್ಟ್ ಸೈಡ್ ಹೋಗೋಣ ಅಂತ. ಇಲ್ಲಿ ಹಿಮಾಲಯನ್ ಬ್ಲ್ಯಾಕ್ ಬೇರ್ ಅದೆಲ್ಲ ಇದೆಲ್ಲ, ಟೈಗರ್ ಅದೆಲ್ಲ ಈ ಕಡೆನೇ ಇದೆ.
ಈ ಕಡೆ ಕೊಯ್ಸಲ್ಲಿ ತಾಯ್ತ ಕಟ್ಸ್ಕೋಬೇಕಾದ್ರೆ ನೋಡ್ತಾ ಇದ್ದಿದ್ದು ಗುರು ಇದು ಕಡಿನ ತಾಯ್ತ ಕಟ್ಟೋರು ಬರ್ತಾ ಇದ್ರಲ್ಲ ಅವಾಗ ನೋಡ್ತಾ ಇದ್ದಿದ್ದು. ಆದ್ಮೇಲೆ ನಾನು ಝೂಗೆ ಹೋಗಿಲ್ಲ, ಇವತ್ತೇ ಬಂದಿರೋದು. ನೋಡಿ ಹೇಗಿದೆ ಹಿಮಾಲಯನ್ ಗೊರಾಲ್. ಇದು ನೆಲಗಿದೆ, ನೆಲಗಿದೆ. ಇದು ಹಿಮಾಲಯನ್ ಗೊರಾಲ್, ಇದು ಹಿಮಾಲಯನ್ ಥಾರ್. ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀವಿ ಗೊತ್ತಾ, ಬಂಡೆಗಳು ಹಂಗಂಗೆ ಎಗರ್ತಾ ಇರ್ತಾವಲ್ಲ, ನೋಡಿ ಅದೇ ಇದು ಹಿಮಾಲಯನ್ ಥಾರ್. ಹಿಮಾಲಯನ್ ಥಾರ್ ಇದು HMI ಎಂಟ್ರಿ, ಅಂದರೆ ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್, ಅದರದ್ದು ಎಂಟ್ರಿ. ನೋಡೋಣ ಮುಂದೆ. ನೋಡಿ ಇದು ಫ್ರಮ್ ಪೀಕ್ ಟು ಪೀಕ್ ಹಿಮಾಲಯ ಬೆಟ್ಟನ ಇದೇ ರೀತಿ ಹತ್ತಬೇಕು ಅನ್ನೋ ಥರದಲ್ಲಿ ತೋರಿಸಿದ್ದಾರೆ. ಅಂದರೆ ಒಬ್ಬರು ಮೊದಲು ಹತ್ತಿ ಅಲ್ಲಿ ನೋಡಿ ಇದು ರೋಪ್ ಕಟ್ಬಿಟ್ಟು ಆಮೇಲೆ ಇನ್ನೊಬ್ಬರನ್ನ ಈ ರೀತಿ ಹತ್ತಿಸ್ಕೊಡೋ ಥರ ಹಿಮಾಲಯನ್ ಇದೇ ರೀತಿ ಹತ್ತಬೇಕು. ಹಿಮಾಲಯನ್ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಮ್ಯೂಸಿಯಮ್ಗೆ ಎಂಟ್ರೆನ್ಸ್. ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಒಂಥರ ಹೈಕಿಂಗ್ ಮಾಡೋರ್ಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಅವರು ಬಳಸ್ತಾ ಇದ್ದಿದ್ದು ಹೈಕಿಂಗ್ ಮಾಡೋ ಸಮಯದಲ್ಲಿ ಬಳಸ್ತಾ ಇದ್ದಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮತ್ತು ಇನ್ನೂ ಎಷ್ಟೆಷ್ಟು ಏನೇನೋ ಐಟಮ್ಸ್ಗಳೆಲ್ಲ ತುಂಬ ಡಿಸ್ಪ್ಲೇ ಇಟ್ಟಿದ್ದಾರೆ. ಅದು ನೋಡ್ತಾ ಇದ್ದರೆ ಆ ಚಳಿನಲ್ಲಿ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಹೈಕಿಂಗ್ ಮಾಡ್ತಾಯಿದ್ರು, ಯಾವ ರೀತಿ ಲೀಡ್ ಮಾಡ್ತಾಯಿದ್ರು, ಮತ್ತು ಕೋ ಟ್ರೆಕ್ಕರ್ಸ್ಗೆ ಹೈಕ್ ಮಾಡಬೇಕಾದ್ರೆ ಹೇಗೆ ಹೆಲ್ಪ್ ಮಾಡ್ತಾಯಿದ್ರು ಅಂತೆಲ್ಲ ಬ್ರೀಫಾಗಿ ಡ್ರಾಯಿಂಗ್ ಮುಖಾಂತರ ಅಥವಾ ಒಂದು ಇದ್ರ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಬಿಡಿ. ನಾವೇನೋ ಸಣ್ಣ ಪುಟ್ಟ ಟ್ರೆಕ್ಸ್ ಮಾಡಿಕೊಂಡೆ ಏನೋ ದೊಡ್ಡದಾಗಿ ಟ್ರೆಕ್ ಮಾಡ್ತೀವಿ ಅಂದ್ಕೊತೀವಿ. ಈ ಹಿಮಾಲಯನ್ ಟ್ರೆಕ್ಸ್ ಏನಿದೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಹೆಚ್ಚು ಕಮ್ಮಿ 8,000 ಚಿಲ್ಲರೆ ಮೀಟ್ರ್, ಅಂದರೆ ಒಂದು 26,000 ಫೀಟ್, 26,000 ಅಡಿ ಮೇಲೆ ಹೋಗಬೇಕು ಅಂತಂದರೆ ತಮಾಷೆನೇ ಅಲ್ಲ. ಸಿಕ್ಕಾಪಟ್ಟೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಟ್ರೈನಿಂಗ್ ಇರಬೇಕು. ಸೊ ತುಂಬ ಚೆನ್ನಾಗಿದೆ ಇದು. ನೀವು ಡಾರ್ಜಿಲಿಂಗ್ ಏನಾದರೂ ಬಂದರೆ HMI ಅಂದರೆ ಪದ್ಮಜಾ ನಾಯ್ಡು ಝೂಲಾಜಿಕಲ್ ಪಾರ್ಕಲ್ಲೇ ಇದು ಇದೆ. 110 ರೂಪಾಯಿ ಎಂಟ್ರಿ ಫೀಸು. ಮಿಸ್ ಮಾಡದೆ ವಿಸಿಟ್ ಮಾಡಿ. HMI ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್. ಸ್ನೋ ಲೆಪರ್ಡ್ ಆ ಕಡೆ ತಿರ್ಕೊಂಡು ಕುತ್ಕೊಂಡಿದೆ, ಅಲ್ಲೊಂದು ಓಡಾಡ್ತಾ ಇದೆ. ಸ್ನೋ ಲೆಪರ್ಡ್ ಇಲ್ಲೊಂದು ಅಲ್ಲೊಂದು ಎರಡೇ ಅಲ್ಲೊಂದು ಬರ್ತಾ ಇದೆ ನೋಡಿ. ನೋಡಿ ರಾಯಲ್ ಬೆಂಗಾಲ್ ವೈಟ್ ಟೈಗರ್ ಆ ಕಡೆ ಮೂತಿ ಮಾಡ್ಕೊಂಡ್ಬಿಟ್ಟಿದೆ ನೋಡಿ. ಟೈಗರ್, ಬೆಂಗಾಲ್ ಟೈಗರ್. ಓಕೆ, ನಾವು ಬೆಳಗಿನ ಜಾವ 4 ಗಂಟೆಗೇ ಟೈಗರ್ ಹಿಲ್ಸ್ಗೆ ಸನ್ರೈಸ್ ಇದಕ್ಕೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಗಾಡಿ ಬಂದಿದೆ, ಕಾಯ್ತಾ ಇದೆ, ಹೋಗ್ತಾ ಇದ್ದೀವಿ. ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಟೈಗರ್ ಹಿಲ್ಲಲ್ಲಿ ಬೆಳಗ್ಗೆನೇ ಎಷ್ಟು ಟ್ರಾಫಿಕ್ ಇದೆ ನೋಡಿ, ಜಾಮ್ ಇದೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿ ವಿಡಿಯೋ ಮಾಡ್ತೀನಿ. ಟೈಗರ್ ಹಿಲ್ಲಲ್ಲಿ ಬೆಳಗ್ಗೆನೇ ಸನ್ರೈಸ್ ನೋಡೋದಕ್ಕೆ ಬಂದಿರೋ ಜನಜಾತ್ರೆ ನೋಡಿ, ಜನಜಾತ್ರೆ ನೋಡಿ. ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಜನರೇ ತುಂಬೋಗಿದ್ದಾರೆ. ಏನು ಸನ್ರೈಸ್ ನೋಡೋಣ, ಏನು ಇದು ನೋಡೋಣ, ಇಲ್ಲಿ ಬಿಲ್ಡಿಂಗ್ ಮೇಲೆ ಎಲ್ಲೆಲ್ಲಿ ಜಾಗ ಇದೆಯೋ ಎಲ್ಲ ಕಡೆ ಕೂತ್ಬಿಟ್ಟಿದ್ದಾರೆ. ಓ ಸಿಕ್ಕಾಪಟ್ಟೆ ಜನ ಗುರು, ಸಿಕ್ಕಾಪಟ್ಟೆ ಜನ. ಜಾಸ್ತಿ ಜನನ ಎಕ್ಸ್ಪೆಕ್ಟ್ ಮಾಡೋದು ನಾವು ಏನು ಅಂದ್ಕೊಳ್ತೀವಿ, ಜನನೇ ಇರೋಲ್ಲ, ಆರಾಮ್ಸೆ ಚೆನ್ನಾಗಿರುತ್ತೆ ವ್ಯೂ ಅಂತ. ಬಟ್ ಇಲ್ಲಿ ನೋಡಿದ್ರೆ ಈ ಪಾರ್ಟಿ ಜನ ಇದ್ದಾರೆ.
ಈ ಥರ ಜನ ಇದ್ದರೆ ಕಚಪಿಚಿ ಅಂತ ಇದ್ದರೆ ಏನು ನೋಡೋಕ್ಕೂ ಮಜಾ ಇರಲ್ಲ. ಅಟ್ಲೀಸ್ಟ್ ನನಗಂತೂ ಮಜಾ ಇರಲ್ಲ. ನಾನು ಆದಷ್ಟು ಜನನ ಅವಾಯ್ಡ್ ಮಾಡಿ ಒಬ್ಬನೊಬ್ಬನೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ 2-3 ಜನ ಇರೋಕ್ಕೆ. ಬಟ್ ಇಲ್ಲಿ ನೋಡಿದ್ರೆ ಜನಸಾಗರನೇ ತುಂಬೋಗಿದ್ದಾರೆ. ಇಲ್ಲಿಂದ ಫಸ್ಟ್ ಹೊಟ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ. ಟೈಗರ್ ಹಿಲ್ ಸನ್ರೈಸ್ ನೋಡೋಕ್ಕೆ ನೋಡಿ ಜನಸಾಗರ. ಇಲ್ಲೇ ಒಂದಷ್ಟು ಜನ ಕೂತಿದ್ದೀವಿ. ಅಲ್ಲಿ ನೋಡಿ, ಅಲ್ಲೊಂದಷ್ಟು ಜನ ಇದ್ದಾರೆ. ಜನಸಾಗರ ಒಟ್ಟಿನಲ್ಲಿ. ಟೈಗರ್ ಹಿಲ್ ಸನ್ರೈಸ್ ನೋಡೋಣ ಅಂತ ಬಂತು ಭಾಗ್ಯ. ಸನ್ರೈಸೇ ಇಲ್ಲ ಇವತ್ತು. ಸನ್ ಆಗಲೇ ಹೋಗ್ಬಿಟ್ಟಿದೆ ಅಂದಮೇಲೆ, ಬಟ್ ಮೋಡಗಳು ಮುಚ್ಕೊಂಡಿರೋದ್ರಿಂದ ನೋ ಸನ್ರೈಸ್. ಈ ಸಿರಿಗೆ 3 ಗಂಟೆಗೆ ಎದ್ದು ಏನೋ ಸರ್ಕಸ್ ಮಾಡಿ ಬಂದ್ವಿ. ಬಟ್ ಏನು ಮಾಡೋಕ್ಕಲ್ಲ, ಬ್ಯಾಡ್ ಲಕ್. ಕ್ಲೌಡ್ಸ್ ನೋಡಿ, ಕ್ಲೌಡ್ಸ್ ಫುಲ್ಲು ಇರೋದ್ರಿಂದ ಸನ್ರೈಸ್ ಕಾಣಿಸ್ತಿಲ್ಲ. ಸನ್ರೈಸ್ ಆಗೋಗಿದೆ, ಕಾಣಿಸಿಲ್ಲ ಅಷ್ಟೇ. ಬ್ಯಾಡ್ ಲಕ್. ಯಾವಾಗಾದರೂ ಡಾರ್ಜಿಲಿಂಗ್ ಬರ್ತೀವಲ್ಲ ಗೊತ್ತಿಲ್ಲ. ಬಟ್ ಈ ಸಲ ಅಂತೂ ನಮಗೆ ಸನ್ರೈಸ್ ಸಿಕ್ಕಿಲ್ಲ. ಸನ್ರೈಸ್ ನೋಡೋಕ್ಕೆ ಅಂತ ಬಂದಿದ್ದು ಇಷ್ಟು ಜನದ ಮನಸ್ಸು ಬೇಜಾರಾಗ್ಬಿಟ್ರತ್ತೆ. ಯಾಕಂದರೆ ಇವತ್ತು ಸನ್ರೈಸ್ ಆಗೋಗಿದೆ, ಬಟ್ ಕ್ಲೌಡ್ಸ್ ಅಡ್ಡ ಇರೋದ್ರಿಂದ ಕಾಣಿಸಿಲ್ಲ. ಯೂಶ್ವಲಿ ಇಲ್ಲಿ ಡಾರ್ಜಿಲಿಂಗಲ್ಲಿ ಸನ್ರೈಸ್ ಗೂಗಲ್ ಪ್ರಕಾರ 5 ಗಂಟೆ 8 ನಿಮಿಷ. ಈಗ ಸಮಯ ಬಂದ್ಬಿಟ್ಟು 5:15. ಸೊ ಸನ್ರೈಸ್ ಆಗೋಗಿದೆ. ಮೋಡಗಳ ಇರೋದ್ರಿಂದ ಸನ್ರೈಸ್ ಕಾಣ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ತಮ್ಮ ಮನೆ ಕಡೆ ಹೋಗಿ, ಇಲ್ಲ ರೂಮ್ ಕಡೆ ಹೋಗಿ. ವಾಪಸ್ಸು ಸಿಲಿಗುರಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಬಾಗ್ದೋಗ್ರಾಗೆ ನೋಡಿ ಹೇಗೆ ಫಾಗ್ ಫುಲ್ ಮುಚ್ಕೊಂಬಿಟ್ಟಿದೆ. ಫುಲ್ಲು ನೋಡಿ, ಫುಲ್ ಕ್ಲೌಡ್ಸ್ ಎಲ್ಲ ಫುಲ್ ಕವರ್ ಆಗ್ತಾಯಿದೆ. ನುಗ್ಗಿ ಬರ್ತಾಯಿದೆ. ಇಲ್ಲಂತೂ ನೋಡಿ ಏನು ಕಾಣ್ತಾನೆ ಇಲ್ಲ. ಏನೂ ಕಾಣ್ತಾ ಇಲ್ಲ. ರೋಡು ಅಷ್ಟೇ ಸಿಕ್ಕಾಬಿಟ್ಟೆ ಫಾಗ್ ಆಗ್ತಾಯಿದೆ. ವಾಪಸ್ಸು ಬೆಂಗಳೂರು ಕಡೆ ಹೊರಟಿದ್ದೀವಿ. ರಜೆ ಎಲ್ಲ ಮುಗೀತು. ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು ಕಡೆ. ಫ್ಲೈಟಲ್ಲಿ ಕೂತಿದ್ದೀವಿ. ನೀನು ಹೊರಡೋದೆ ಬೆಂಗಳೂರಿಗೆ ಬಂದುವಪ್ಪ. ಓಕೆ, ಎಲ್ಲ ಟ್ರಿಪ್ ಎಲ್ಲ ಮುಗಿಸಿ ನಮ್ಮ ಬೆಂಗಳೂರಿಗೆ ಬಂದ್ವಿ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ ನಿಮ್ಗೆ ಏನು ಮಾಡ್ತೀನಿ. ಓಕೆ, ಬಾಯ್.